ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರಾವತಿ ಆನಂದ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ನಮ್ಮಮ್ಮ ಹಾಲು ಮೊಸರು ಮಾಡೋಕ್ಕೆ ಹಾಲೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಹಾಗೆ ಮನೆ ಇದಕ್ಕೆ ಮಿಷನ್ ಹಾಕೋಕ್ಕೆ ಆಳು ಬಂದಿದ್ದರು. ನಮ್ಮೂರವರೇ ಬಂದಿದ್ದರು, ನಮ್ಮ ತವ್ರ ಮನೆಯವರು ಬಂದಿದ್ದರು. ಮತ್ತು ಆಮೇಲೆ ನಾನು ನಮ್ಮ ಮತ್ತು ನಮ್ಮ ಅಜ್ಜ ನಮ್ಮಮ್ಮ ಎಲ್ಲರೂ ಹೋಗಬೇಕಾಗಿತ್ತು ಅಲ್ಲಿ. ಅದಕ್ಕೆ ನಾನು ನಮ್ಮಮ್ಮಗೆ ನೀನು ಮಕ್ಕಳು ನೋಡ್ಕೊಂಬ, ನಾನು ಹೋಗ್ತೀನಿ ಅಂತ ಹೇಳಿದೆ. ಅಲ್ಲಿ ಆಳಿಗೆ ನೀರು ಅದೆಲ್ಲ ಕೊಡೋಕ್ಕೆ ಬೇಕಾಗುತ್ತೆ, ನಾನು ಹೋಗ್ತೀನಿ ಅಂತ ಅಂದ್ಕೊಂಡು ಹೋದೆ. ಆದರೆ ಅಲ್ಲಿ ಹೋಗಿದ್ದಾದಮೇಲೆ ಅಲ್ಲಿ ಆಗಿದ್ದೇ ಬೇರೆ ಆಯಿತು. ಹಾಗಾಗಿ ನಾನು ಮತ್ತು ನಮ್ಮ ಕಾರಣಾಂತರಗಳಿಂದ ಊರಿಗೆ ಹೋದ. ಸಡನ್ನಾಗಿ ಊರಿಗೆ ಹೋಗೋದು ಬಂತು. ಅದಕ್ಕೆ ಅವ್ನು ಊರಿಗೆ ಹೋದ. ಅವನ ಬದಲೇ ನಾನು ಕೆಲಸ ಮಾಡಬೇಕಾಯ್ತು. ನಾನು ಕೆಲಸ ಮಾಡೋದು ಅಂದರೆ ಇವಾಗ ಡೆಲಿವರಿ ಆಗಿ 4 ತಿಂಗಳಾಯಿತು. ಅದಕ್ಕೆ ಮತ್ತೆ ಇವಾಗ ಇದು ನೋಡಿದರೆ ಮಳೆ ಮೋಡ ಓಡಾಡ್ತಾಯಿತ್ತು. ಅದಕ್ಕೆ ಬೇಗ ಹಾಕಿ ಮುಗಿಸ್ಬೇಕು ಅಂತ ನಾನು ಬೇಗನೆ ಹೋದೆ. ಆವಾಗ ಬಂದು ನಮ್ಮ ಚಿನ್ನಿಗೆ ಹಾಲು ಕೊಟ್ಟು ಹೋಗಿ ಕೆಲಸ ಮಾಡಿ ಬರ್ತಾಯಿದ್ದೆ. ನೋಡಿ, ನಮ್ಮ ಅಜ್ಜ ಅವರು ನಿಂತ್ಕೊಂಡಿದ್ರು, ಎಲ್ಲರೂ ತುಂಬಿ ಕೊಡ್ತಾಯಿದ್ರು. 1 ತಾಸು ಹಾಕಿದ ನಮ್ಮ ತಮ್ಮ. ಬುಟ್ಟಿ ಕಡಿಮೆ ಬಿದ್ದಿತ್ತು ಅಂದರು. ಹೋಗಿ ನಾನು ಬುಟ್ಟಿ ತೊಗೊಂಬಂದೆ. ಆಮೇಲೆ ನೋಡಿ, ಇಷ್ಟೆಲ್ಲ ಕೆಲಸ ಇತ್ತು ಇವತ್ತು. ನನಗಂತೂ ಇವಾಗ ಡೆಲಿವರಿ ಆಗಿ 4 ತಿಂಗಳಾಯಿತು ಅಷ್ಟೇ. ಇವಾಗಂತೂ ಮೈ ಹೇಳೋಕ್ಕೆ ಬರ್ತಾಯಿಲ್ಲ. ಎಲ್ಲ ನೋವು ಅನಿಸ್ತಾಯಿದೆ. ಯಾಕಂದರೆ ಭಾಳ ದಿನ ಆಯಿತು ಮಾಡೋದು ಬಿಟ್ಟು. ನಾನು ತವ್ರ ಮನೆಯಲ್ಲಿದ್ದಾಗ ಜಾಸ್ತಿ ಕೆಲಸ ಮಾಡ್ತಾಯಿದ್ದೆ. ಮದುವೆ ಆದಮೇಲೆ ಹೊಲಕ್ಕೇ ಹೋಗಿಲ್ಲ ನಾನು. ಇದೇ ಫಸ್ಟು. ಅದು ಮನೆ ಹತ್ತಿರ ಹಾಕಿದ್ದಾರೆ ಅಂತ ಹೋದೆ ನಾನು. ತುಂಬಾ ಸುಸ್ತು ಅನ್ನಿಸ್ತಾಯಿತ್ತು, ಸಾಕಾಗಿಬಿಡ್ತು. ಆವಾಗ ಬಂದು ಚಿನ್ನಿಗೆ ಹಾಲು ಅದೆಲ್ಲ ಕೊಟ್ಟು ನಾನು ಹೋಗ್ತಾಯಿದ್ದೆ. ಇವತ್ತಂತೂ ನೈಟು ವಿಡಿಯೋ ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ, ಅಷ್ಟು ಮೈ ಕೈಯೆಲ್ಲ ಬ್ಯಾನೆ ಆಗ್ತಾಯಿದೆ. ಆದರೂ ಏನು ಮಾಡೋಣ, ವಿಡಿಯೋ ಎಡಿಟ್ ಮಾಡಿ ಹಾಕಬೇಕಲ್ಲ ಅಂತ ಹಾಕ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ, ಹೋಗುವಾಗ ಏನೋ ಆರಾಮಾಗಿ ಹೋಗಿ ಎಲ್ಲ ಕೆಲಸ ಮಾಡಿದ್ದಾದಮೇಲೆ ಮನೆಗೆ ಬಂದಮೇಲೆ ಜೋರಾಯಿತು ನನಗೆಲ್ಲ. ಮೈ ಕೈ ನೋವು ಅದೆಲ್ಲ ಸ್ಟಾರ್ಟ್ ಆಗಿಬಿಡ್ತು. ನಾನು ಫಸ್ಟಿಗೆಲ್ಲ ಮಾಡಿದ್ದೀನಿ, ಮದುವೆಗಿಂತ ಮೊದಲೇ ಎಲ್ಲ ಮಾಡಿದ್ದೀನಿ. ಆಮೇಲೆ ನಮ್ಮ ಯಜಮಾನ್ರು ನನ್ನ ಹೊಲಕ್ಕೆ ಕಳಿಸಿಲ್ಲ, ನೀನು ದುಡ್ದಿದ್ದು ಸಾಕು ಬೇಡ ಅಂತ ಹೇಳಿ ನಾನು ಮನೆಯಲ್ಲೇ ಇರ್ತೀನಿ ಮಕ್ಕಳು ನೋಡಿಕೊಂಡು. ನೋಡಿ, ಇವರೆಲ್ಲ ಹಾಕ್ತಾಯಿದ್ರು. ನಾನು ಮತ್ತು ಇವತ್ತು ಆಳು ಬಂದಿದ್ದಕ್ಕೆ ಅವ್ರಿಗೆ ನೀರು ಅದು ಕೊಡೋಕ್ಕೆ ಹೋದ್ರಾಯ್ತು ಅಂತ ಹೋಗಿದ್ದೆ ನಾನು. ಆಮೇಲೆ ಅಲ್ಲಿ ಹೋದ್ಮೇಲೆ ಅದು ಪ್ಲ್ಯಾನೇ ಚೇಂಜ್ ಆಗಿಬಿಡ್ತು. ನಮ್ಮ ಅಣ್ಣಾರದೇ ಗಾಡಿ, ಅಂದರೆ ನಮ್ಮ ದೊಡ್ಡಪ್ಪನ ಮಗಂದು. ಅವರು ಬಂದಿದ್ದರು. ಅವರು ಬಂದು ಮಿಷನ್ ಅವ್ರದ್ದೇ ಇದು ತಾಸು ಗಂಟಲೆ ಹಾಕ್ತಾರೆ, ಶೇಂಗಾ ಮಿಷನ್ನು ಹಾಕ್ತಾಯಿದ್ರು. ನಾನು ಆಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಹೋದ್ರಾಯ್ತು ಅಂತ ಹೋದೆ. ನೋಡಿ ಹೆಂಗಿರುತ್ತೆ ಅಂತ ಕಮೆಂಟ್ ಮಾಡಿ. ನಮ್ಮ ಹಳ್ಳಿ ಕಡೆ ಎಲ್ಲ ಇವಾಗ ಈ ಥರನೇ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ಯಾಕಂದರೆ ಹಸುವಿಗೆ ಅದಕ್ಕೂ ಹೊಟ್ಟು ಬೇಕಲ್ಲ, ಆದರೆ ಬೇರೆ ಆಳು ಬೇರೆ ಸಿಗ್ತಾಯಿಲ್ಲ ರೈತರಿಗೆ. ಅದಕ್ಕೆ ಹಿಂಗಾಗಿ ಮಿಷನ್ ಹಾಕ್ತಾಯಿದ್ದಾರೆ. ನೋಡಿ, ಮಳೆ ಆಗ್ತಾಯಿತ್ತು. ನನಗೆ ಭಯ ಆಯಿತು. ನಮ್ಮ ಅಜ್ಜಾನ ಫುಲ್ ಇದು ಸ್ಟಾರ್ಟ್ ಆಗಿದ್ರು. ಮಳೆ ಬಂದುಬಿಟ್ರೆ ಹಸುವಿನೆಲ್ಲ ಹೊತ್ತು ಹೋಗಿಬಿಡುತ್ತೆ, ಏನು ಮಾಡಬೇಕು ಅಂತ ಬೇಗ ಹಾಕಿ ಅಂತ ಅವರು ನೋಡಿ ಜಾಸ್ತಿ ಆಗಿತ್ತು. ಅದಕ್ಕೆ ನಮಗೂ ಟೆನ್ಷನ್ ಆಗಿ ಅದಕ್ಕೆ ಏನಾಯಿತು 4 ತಿಂಗಳಾದರೆ ಕೆಲಸ ಮಾಡಿದ್ದಾದಮೇಲೆ ನನಗೂ ಸ್ಟಾರ್ಟ್ ಆಗಿದೆ. ಅದೆಲ್ಲ ಇವಾಗ ಗೊತ್ತಾಗ್ತದೆ, ಏನು ಬಾಣಂತನದಲ್ಲಿ ಯಾಕೆ ವೇಸ್ಟ್ ಮಾಡಬೇಕು ಅಂತ. ನೋಡಿ, ಈ ಥರ ಇತ್ತು. ಈ ವಿಡಿಯೋ ಇಷ್ಟ ಆಗೋದು ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಅವ್ರಿಗೂ ಹುಷಾರಿಲ್ಲ, ಅವನು ಬಂದ. ನಮ್ಮ ಚಿನ್ನಿ ವಿಡಿಯೋ ಎಡಿಟ್ ಮಾಡುವಾಗ ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ. ಪ್ಲೀಸ್ ತಪ್ಪಬೇಡಿ ಯಾರು. ಅವಳು ಆ ಥರ ಆಟ ಆಡ್ತಾಳೆ ಫ್ರೆಂಡ್ಸ್. ತಪ್ಪಿಕೊಳಕ್ಕೆ ಹೋಗಬೇಡಿ. ನೋಡಿ, ಈ ಥರ ಇತ್ತು ನಮ್ಮ ಹಳ್ಳಿ ಜೀವನ. ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ನಮಗೆ ಸಿಟಿಯಲ್ಲಿ ಇರೋಕ್ಕೆ ಇಷ್ಟ ಇಲ್ಲ ಫ್ರೆಂಡ್ಸ್. ಬೆಂಗಳೂರಿಗೆ ಹೋಗಬೇಕು ಅಂದರೆ ಯಾಕಪ್ಪ ಹೋಗಬೇಕು, ಅಲ್ಲಿ ನನಗೆ ತುಂಬಾ ಇಷ್ಟ. ಡೆಲಿವರಿ ಅಂತ ಬಿಟ್ಟಿದ್ದಾರೆ ಯಜಮಾನ್ರು. ಇನ್ನೂ ಒಂದು 2 ತಿಂಗಳಾದರೆ ಹೋಗಬೇಕು ನಾನು ಬೆಂಗಳೂರಿಗೆ. ಕೌಶಿಕನ ಆಮೇಲೇನೋ ಕೌಶಿಕನ ಶಾಲೆ ಸೇರಿ 1-2 ದಿನ ಇವಾಗ ಸ್ವಲ್ಪ ಎಂಜಾಯ್ ಮಾಡಬೇಕು ಹಳ್ಳಿ ಜೀವನ. ನೋಡಿ ಫ್ರೆಂಡ್ಸ್, ಸಿಟಿಲಿರೋಕ್ಕೆ ಇಷ್ಟ ಇಲ್ಲ. ಯಾವ ಥರ ಇದೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ನಾನು ಹೋಗಿ ತಿಳ್ಕೊಂಡು ನೋಡಿ ಇವನು ಹೆಂಗ್ ಕುಂತಿದ್ದಾನೆ. ಕೌಶಿಕ ಹೆಂಗ್ ಕುಂತ ನೋಡ್ರಿ. ಕೌಶಿಕ ನೋಡಿ
ನೋಡ್ರಿ ಕೌಶಿಕ್ ಹೆಂಗ್ ಕುಂತಾನ ವೀಕ್ಷಕರೇ. ನೋಡ್ರಿ ಮಿಷನ್ ಈ ತರ ಮಾಡುತ್ತೆ. ನೋಡಿ ಇವಳನ್ನು ಎಷ್ಟು ಬೆರಕಿದ್ದಾಳೆ, ಎಲ್ಲರನ್ನು ಬೈತಾಳೆ, ಹೊಡಿತಾಳೆ. ಇವ್ ನೋಡ್ರಿ ಏನೋ ನೋಡಕತ್ತಾನ. ನೋಡ್ರಿಪ್ಪ ಇವ್ ಹೆಂಗ ನೋಡಕತ್ತಾನ, ಏನ್ ನೋಡಕತ್ತಾನ ನೀವು ಅಂತಂದ ನೋಡ್ತಾರ. ನೋಡ್ರಿ ಅಳ್ತಾನ್ರಿ. ನೋಡ್ರಿಪ್ಪ ಇವ್ ಕೆಟ್ಟ ಹುಡುಗ ಅಳತಾನ್ರಿ. ಇಪ್ಪ ಬರೀ ಈ ಹುಡುಗ ಕೌಶಿಕ ನಾವು ಅಳ್ತಾನ. ಕೌಶಿಕ ಇಲ್ಲೋಳೆ ಕೌಶಿ ಯಾಕ ಅವು ಬಂದವ ಕಸಿ ನೋಳೆ ಇಲ್ಲಳೆ ಫೋನ್ ನೋಡ ಹಂಗ ಹೊಡಿಸಿ ಮಗನ ನೋಡ್ತಿ ನೀನು ನೋಡು. ವರ್ಣಮಾಲೆ ಕೆಸ್ತಮೋಸ್ತು ದೇವರು ರಾತ್ರಿ ಆದ್ರೆ ಏನಾಗ್ತೈತಿಲ್ಲ ಬಂದಿದೆ ನೋಡಿ ಸಿಂಗ. ನೋಡ್ರಿ ಹುಡುಗ ಸುಮ್ಮನೆ ಕುಂತಾನ. ನೋಡ್ರಿ ಹುಡುಗ ಸುಮ್ಮನೆ ಕುಂತಾನ. ನೀನ್ ಹಂಗ್ ಮಾಡ